ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ವಿಡಿಯೋ ಬಂದುಬಿಟ್ಟು ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ತುಂಬ ದಿನ ಆಗಿತ್ತು ನಾನು ವಿಡಿಯೋ ಮಾಡಿಲ್ಲ. ಸೊ ಇವತ್ತು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಸೊ ಇವತ್ತು ಬಂದುಬಿಟ್ಟು ನನ್ನ ಮಗಳು ಹಾಲಿಡೇಸ್ ಇತ್ತಲ್ವ, ಇಷ್ಟು ದಿನ ಎಲ್ಲೂ ಹೋಗಿರಲಿಲ್ಲ ನಾವು. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಔಟ್ಸೈಡ್ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನಾವು ಹೊರಟಿದ್ದೀವಿ. ಒಂದು 4-5 ಡೇಸ್ಗೆ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಬನ್ನಿ, ನೆಕ್ಸ್ಟು ವಿಡಿಯೋದಲ್ಲಿ ಎಲ್ಲೆಲ್ಲಿಗೆ ಹೋಗ್ತೀವಿ ಏನು ಅಂತ ಹೇಳ್ಬಿಟ್ಟು ಎಲ್ಲನೂ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ಸೊ ಮಿಸ್ ಮಾಡದೆ ನೋಡಿ, ಹಾಗೆ ಫುಲ್ ವಿಡಿಯೋ ನೋಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ ಬನ್ನಿ, ಕಂಟಿನ್ಯೂ ಮಾಡ್ತೀನಿ ಇದೇ ವ್ಲಾಗ್ನ. ಓಕೆ ಫ್ರೆಂಡ್ಸ್, ಫೈನಲಿ ಒಂದು ಬ್ಯಾಗ್ ರೆಡಿ ಮಾಡಿದ್ದೀನಿ. ಸೊ ಇನ್ನೂ ತುಂಬ ಬಟ್ಟೆ ಇದೆ ಪ್ಯಾಕ್ ಮಾಡೋದು. ಸೊ ಎಲ್ಲನೂ ಪ್ಯಾಕ್ ಮಾಡ್ಕೊಬಿಟ್ಟು ಹೊರಡಬೇಕು ನೈಟು. ಸೊ ಬನ್ನಿ, ಇನ್ನು ಮುಂದೆ ವಿಡಿಯೋ ಎಲ್ಲ ಕಂಟಿನ್ಯೂ ಮಾಡ್ತೀನಿ, ಹಾಗೆ ನೋಡ್ತಾ ಇರಿ. ಸೊ ಫುಲ್ ವಿಡಿಯೋನ ಎಲ್ಲೂ ಮಿಸ್ ಮಾಡಿದೆ ನೋಡಿ. ಹಾಯ್ ಫ್ರೆಂಡ್ಸ್, ಫೈನಲಿ ಇವಾಗೆಲ್ಲ ರೆಡಿ ಆಗಿದ್ದೀವಿ. ಸೊ ರೆಡಿ ಆಗಿಬಿಟ್ಟು ಆಚೆ ಹೊರಟಿದ್ದೀವಿ, ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಹೋಗ್ತಾ ಇದ್ದೀನಿ. ಸೊ ಊಟ ಎಲ್ಲ ಮುಗಿಸ್ಕೊಬಿಟ್ಟು ಸ್ವಲ್ಪ ಆಚೆ ಕಡೆ ಶಾಪಿಂಗ್ ಇತ್ತು, ಅದನ್ನು ಎಲ್ಲ ಮುಗಿಸ್ಕೊಂಡು ಸೊ ಇವಾಗ ಟೈಮ್ ಬಂದುಬಿಟ್ಟು 11:30 ಆಗಿದೆ. ಸೊ ಬೇಗ ಹೊರಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಸೊ ಆಗಿಲ್ಲ, ಲೇಟಾಗಿ ಹೋಯಿತು. ಸೊ ಮಕ್ಕಳೆಲ್ಲ ಇದ್ದಾರಲ್ವ, ಸ್ವಲ್ಪ ಲೇಟೇ ಆಗುತ್ತೆ. ಅವರಿಗೆಲ್ಲ ಊಟ ಎಲ್ಲ ತಿನ್ನಿಸ್ಕೊಂಡು ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಸೊ ಇವತ್ತು ಲೇಟೇ ಆಯಿತು. 11:30ಗೆ ನಾವು ಹೊರಟಿದ್ದು. ಸೊ ಇವಾಗ ಬನ್ನಿ. ಸೊ ಇವಾಗ ಮುಂದೆ ಬಂದುಬಿಟ್ಟು ಸ್ವಲ್ಪ ಲೈಟಾಗಿ ಮಳೆ ಬರ್ತಾಯಿತ್ತು, ಚಳಿನೂ ಆಗ್ತಾಯಿತ್ತಲ್ವ. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಟೀ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮುಂದೆ ನಿಲ್ಲಿಸಿದ್ವಿ. ಸೊ ಟೀ ಕುಡ್ಕೊಂಡ್ಬಿಟ್ಟು ಹೊರಟಿದ್ದು ಅಲ್ಲಿಂದನೇ. ಸೊ ಲೈಟಾಗಿ ಮಳೆ ಬರ್ತಾಯಿತ್ತು. ಸೊ ಮುಂದೆ ಬನ್ನಿ, ಎಲ್ಲಿಗೆ ಹೋಗ್ತೀವಿ ಏನಂತ ಹೇಳ್ಬಿಟ್ಟು ಎಲ್ಲನೂ ಶೇರ್ ಮಾಡ್ಕೊತೀನಿ. ಸೊ ಹೋಗ್ತಾನೆ ಮಕ್ಕಳು ಬೆಳಿಗ್ಗೆ ಬೇಗನೆ ಎದ್ದಿದ್ರಲ್ಲ. ಸೊ ಮಕ್ಕಳು ಬೇಗ ಮಲ್ಕೊಬಿಟ್ಟಿದ್ರು, ನಿದ್ದೆ ಮಾಡಿಬಿಟ್ಟಿದ್ದಾರೆ ನೋಡಿ. ನನ್ನ ಮಗಳು ಅವ್ರ ಅಮ್ಮ ಮಲ್ಕೊಬಿಟ್ಟಿದ್ದಾಳೆ, ನನ್ನ ಮಗನೂ ಮಲ್ಕೊಂಡಿದ್ದ. ನೆಕ್ಸ್ಟ್ ಸ್ಟಾಪ್ ಕೊಟ್ಟಿದ್ವಿ ನಾವು ಸಕಲೇಶ್ಪುರದಲ್ಲಿ. ಸೊ ಇಲ್ಲಿ ಮುಂದೆ ಹೋದರೆ ನೆಕ್ಸ್ಟ್ ಗಾರ್ಡ್ ಸೆಕ್ಷನ್ ಬರುತ್ತಲ್ವ. ಸೊ ಒಂದು ಟೀ ಕುಡಿದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಇಲ್ಲಿ ಸ್ಟಾಪ್ ಕೊಟ್ಟಿದ್ರು. ಸೊ ಇಲ್ಲಿ ಟೀ ಕುಡ್ಕೊಬಿಟ್ಟು ಹೊರಟ್ವಿ. ಸೊ ಇಲ್ಲಿಂದ ಹೋಗೋಷ್ಟೊತ್ತಿಗೆ, ಸೊ ಧರ್ಮಸ್ಥಳ ಬರೋಷ್ಟೊತ್ತಿಗೆ 6 o'clock ಆಗಿತ್ತು ನೋಡಿ. ಯಾವಾಗಲೂ ಬೆಳಕಾಗಿತ್ತು. ಸೊ ಇಲ್ಲಿ ಫುಲ್ ಇಬ್ನಿ ಬಂದಿದೆಯಲ್ವ, ಸೊ ಹಂಗಾಗಿ ಬೇಗ ಬೆಳಕಾಗಿರೋದು ಕಾಣಿಸ್ತಲ್ಲ. ಸೊ ಕ್ಲೈಮೇಟ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು, ವ್ಯೂಸ್ ಮಾತ್ರ ಸಖತ್ತಾಗಿತ್ತು. ಫುಲ್ ಇಬ್ನಿ ಎಲ್ಲ ಇತ್ತು, ಸಖತ್ತಾಗಿತ್ತು. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಲೇಟಾಗಿ ವೀಡಿಯೋ ಮಾಡಿಕೊಂಡೆ ನೋಡಿ. ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಫುಲ್ಲು ಇಬ್ನಿ ಇದೆ ಆ ಕಡೆ ಎಲ್ಲ, ಸಖತ್ತಾಗಿ ಕಾಣಿಸ್ತಾ ಇತ್ತು ವ್ಯೂ ಮಾತ್ರ. ಸೊ ಫೈನಲಿ ನಾವು ಇವಾಗ ಧರ್ಮಸ್ಥಳಕ್ಕೆ ಎಂಟ್ರಿ ಆದ್ವಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 6:30 ಏನೋ ಆಗಿದೆ. ಸೊ ಇವಾಗ ಇಲ್ಲಿಂದ ನೆಕ್ಸ್ಟ್ ಮುಂದೆ ಹೋಗ್ಬಿಟ್ಟು ರೂಮೆಲ್ಲ ನೋಡಬೇಕಲ್ವ. ಸೊ ಹೋದ ವರ್ಷ ಬಂದಿದ್ದು 1 ವರ್ಷ ಆಯಿತು, ಮತ್ತು ಈ ವರ್ಷ ಬರ್ತಾಯಿದ್ದೀವಿ ನಾವು. ಸೊ ಫೈನಲ್ ಹೋದ ವರ್ಷ ಬಂದಾಗ ನಾವು ಇಲ್ಲೊಂದು ಗಂಟೆ ಇಟ್ಟಿದ್ದಾರಲ್ವ ದೊಡ್ಡದಾಗಿ. ಸೊ ಇದು ಇರಲಿಲ್ಲ, ಇವಾಗ ಹೊಸ್ದಾಗಿ ಮಾಡಿರೋವಂಥದ್ದು. ಬಟ್ ಚೆನ್ನಾಗಿತ್ತು, ಎಂಟ್ರೆನ್ಸಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು, ಚೆನ್ನಾಗಿತ್ತು. ಸೊ ಇವಾಗ ಬನ್ನಿ ಮುಂದೆ ಹೋಗೋಣ. ರೂಮ್ ಸಿಗುತ್ತಾ ಇಲ್ಲ ಗೊತ್ತಿಲ್ಲ, ಬಟ್ ಜನ ಮಾತ್ರ ತುಂಬಾ ಇದ್ದಾರೆ. ಸೊ ವೀಕೆಂಡ್ ಅಲ್ವಾ, ಮತ್ತು ಹಾಲಿಡೇಸ್ ಇದೆ ಅಲ್ವ ಮಕ್ಕಳಿಗೆಲ್ಲ. ಸೊ ಹಂಗಾಗ್ಬಿಟ್ಟು ಯಾವಾಗಲೂ ರಶ್ ಇರುತ್ತೆ. ಸೊ ಮುಂದೆ ನೋಡೋಣ ಬನ್ನಿ, ರೂಮೆಲ್ಲ ನೋಡಬೇಕು. ರೂಮ್ ಸಿಗುತ್ತಾ ಇಲ್ಲ ಗೊತ್ತಿಲ್ಲ, ಕೇಳಿಬಿಟ್ಟು ನೋಡಬೇಕು. ಹಾಯ್ ಫ್ರೆಂಡ್ಸ್, ನೋಡಿ ಇಲ್ಲಿ ಮುಂದೆ ಹಂಗೆ ಹೋಗ್ಬೇಕಾದ್ರೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹೋಗಿದ್ದೆ ನಾನು ನೋಡಿ. ಫುಲ್ಲು ದೇವಸ್ಥಾನದ ಮುಂದೆ ತುಂಬ ಜನ ಇದ್ದಾರೆ. ಸೊ ಇವಾಗ ಟೈಮ್ ಬಂದುಬಿಟ್ಟು 7:30 ಆಗಿರ್ಬೋದು. ಸೊ ಇಷ್ಟು ಬೇಗನೆ ಇಷ್ಟೊಂದು ಜನ ಇದ್ದಾರೆ. ನೋಡೋಣ ನಮಗೆ ರೂಮ್ ಸಿಗುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ, ಬಟ್ ಜನ ಜಾಸ್ತಿ ಇದ್ದಾರೆ. ಸೊ ಫೈನಲಿ ಅಲ್ಲೊಂದು ಕಡೆ ಮೇಲ್ಗಡೆ ಸ್ಟಾಪ್ ಮಾಡಿಬಿಟ್ಟು ಕೇಳಿದ್ವಿ, ರೂಮಲ್ಲಿ ಖಾಲಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಮತ್ತು ಕೆಳಗಡೆ ಬಂದುಬಿಟ್ಟು ನಮ್ಮ ಮನೆಯವ್ರು ವಿಚಾರಿಸಿದ್ರು. ಫಸ್ಟಿಗೆ ಖಾಲಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು, ಮತ್ತು ಆಮೇಲೆ ಅವರೇ ಕರೆದುಬಿಟ್ಟು ರೂಮ್ ಕೊಟ್ರಂತೆ. ಫೈನಲಿ ನಮಗೆ ರೂಮ್ ಸಿಕ್ಕಿದೆ ಇವಾಗ. ಸೊ ರೂಮ್ಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು, ಸೊ ಬ್ರಷ್ ಎಲ್ಲ ಮಾಡ್ಕೊಬಿಟ್ಟು ಸ್ವಲ್ಪ ಟಿಫನ್ ಮಾಡಿಬಿಟ್ಟು ಆಮೇಲೆ ಹೋಗೋಣ ಸ್ನಾನಕ್ಕೆ, ಅಲ್ಲಿ ನದಿ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ನೋಡಿ ರೂಮ್ ನೋಡಿ ಈ ಥರ ಇದೆ, 2 ಬೆಡ್ ಇದೆ, ಮತ್ತು ಎಷ್ಟೋ ಒಂದು ಚಾಪೆ ಇಟ್ಟಿರ್ತಾರೆ ಇಷ್ಟೇ, ಮತ್ತು ಒಂದು ಡಸ್ಟ್ಬಿನ್ನು, ಮತ್ತು ಒಂದು ಮಿರರ್ ಹಾಕಿರ್ತಾರೆ ಅಷ್ಟೇ. ತುಂಬ ಸಿಂಪಲ್ಲಾಗಿದೆ ಇದು ರೂಮು. ಬಟ್ ಇನ್ನು ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಬೇಕಂದರೆ ಆ ಕಡೆ ಮೇಲೆ ಎಲ್ಲ ಇದೆ, ತೊಗೊಳ್ಬೋದು. ಬಟ್ ಇವು ಹಾಲಿಡೇಸ್ ಎಲ್ಲ ಇದೆಯಲ್ವಾ. ಸೊ ಹಂಗಾಗ್ಬಿಟ್ಟು ರೂಮ್ ಸಿಗೋದು ತುಂಬಾ ಕಷ್ಟ. ಸಿಕ್ಕಿರೋದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಸೊ ಫೈನಲಿ ರೂಮ್ ಸಿಕ್ತು ನಮಗೆ ನೋಡಿ. ಇವಾಗ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಸೊ ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ನೋಡಿ, ಬ್ರಷ್ ಎಲ್ಲ ಅಲ್ಲೇ ರೂಮಲ್ಲಿ ಮಾಡ್ಕೊಬಿಟ್ಟು ಸೊ ಟಿಫನ್ ಮಾಡ್ಕೊಬಿಟ್ಟು ನಾವು ಇಲ್ಲೇ ಬಂದ್ವಿ ನೇತ್ರಾವತಿಯಲ್ಲಿ. ಇಲ್ಲಿನೂ ತುಂಬಾ ರಶ್ ಇತ್ತು, ಬಟ್ ನೀರು ಮಾತ್ರ ತುಂಬಾ ಕಮ್ಮಿ ಇದೆ. ಸೊ ಫೈನಲಿ ಇವಾಗ ಸ್ನಾನ ಮುಗಿಸ್ಕೊಂಡು ದರ್ಶನಕ್ಕೆ ಹೊರಡಬೇಕು. ಸೊ ಇಲ್ಲಿ ಎಷ್ಟೊತ್ತಾಗುತ್ತೋ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ.
ಸೊ ಬನ್ನಿ, ಮಕ್ಕಳೆಲ್ಲ ಆಟಾಡೋದೆಲ್ಲ ಸ್ವಲ್ಪ ಜಾಸ್ತಿ ಅಲ್ವಾ ನೀರಲ್ಲಿ. ಸೊ ಹಂಗಾಗ್ಬಿಟ್ಟು ನೋಡೋಣ. ಸೊ ನನ್ನ ಮಗ ನೋಡಿ ಎಷ್ಟು ಖುಷಿಯಾಗಿದ್ದಾನೆ. ಮಕ್ಕಳಿಬ್ಬರಿಗೂ ನೀರಂದರೆ ತುಂಬಾ ಖುಷಿ. ನೋಡಿ, ಮಗಳಿಗೆ ಫಸ್ಟಿಂದನೂ ಧರ್ಮಸ್ಥಳ ಅಂದರೆ ಅವಳಿಗೆ ತುಂಬಾ ಇಷ್ಟ. ಸೊ ಇಲ್ಲೆಲ್ಲ ನೀರೆಲ್ಲ ಆಟಾಡೋಕೆ ಇರುತ್ತಲ್ವ, ಹಂಗಾಗ್ಬಿಟ್ಟು ಅವಳಿಗೆ ಯಾವಾಗಾದರೂ ಸರಿನೇ ಎಲ್ಲಿ ಹೋಗೋಣ ಅಂದರೆ ಧರ್ಮಸ್ಥಳ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಸೊ ಫೈನಲಿ ನಾವು ಧರ್ಮಸ್ಥಳಕ್ಕೆ ಬಂದ್ವಿ. ಮಕ್ಕಳೆಲ್ಲ ನೀರಲ್ಲಿ ಆಟ ಆಡ್ತಾ ಇದ್ದಾರೆ. ನೀರು ಸ್ವಲ್ಪ ಕಮ್ಮಿನೇ ಇದೆ, ಜಾಸ್ತಿ ಏನಿಲ್ಲ. ಸೊ ಮಳೆ ಟೈಮಲ್ಲಿ ಬಂದರೆ ತುಂಬಾ ಜಾಸ್ತಿ ಇರುತ್ತೆ ನೀರು. ಸೊ ಇವಾಗ ಮಳೆ ಇಲ್ವಲ್ಲ, ಹಂಗಾಗ್ಬಿಟ್ಟು ಕಮ್ಮಿ ಇದೆ ನೀರು. ಸೊ ಇನ್ನೊಂದು ಬಂದುಬಿಟ್ಟು ಮಳೆ ಟೈಮಲ್ಲಿ ಬಂದರೆ ಇಲ್ಲಿ ಫುಲ್ ಗಾಡಿ ಪಾರ್ಕಿಂಗ್ ಇರುತ್ತಲ್ವ, ಸೊ ಅಲ್ಲಿ ತನಕ ನೀರು ಇರುತ್ತೆ. ಆವಾಗ ಯಾರು ಇವರು ಸ್ನಾನ ಮಾಡೋದಕ್ಕೆ ಅಲ್ಲಿ ಎಂಟ್ರಿ ಇರೋದಿಲ್ಲ. ಸೊ ಇವಾಗ ನೀರು ಕಮ್ಮಿ ಇರೋದಕ್ಕೆ ಇವಾಗ ಸ್ನಾನ ಮಾಡೋಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜನನೂ ಜಾಸ್ತಿನೇ ಇದ್ದರು. ಸೊ ನಾವು ಇವಾಗ ಮಕ್ಕಳಿಗೆಲ್ಲ ಸ್ವಲ್ಪ ಅವರಿಗೆಲ್ಲ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ನಾವು ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಅವರಿಗೆಲ್ಲ ಆಟ ಆಡಿಸ್ಕೊಂಡಿದ್ವಿ. ಇಬ್ಬರು ಮಕ್ಕಳು ನೀರಲ್ಲಿ ಆಟ ಆಡ್ತಾಯಿದ್ರು. ನನ್ನ ಮಗಳಿಗಂತೂ ನೀರಂದರೆ ತುಂಬಾ ಇಷ್ಟ, ನನ್ನ ಮಗನಿಗೂ ಅಷ್ಟೇ. ಸೊ ಅವ್ರಿಗೆ ನೀರು ಹತ್ರ ಆಟ ಆಡೋದಂದ್ರೆ ತುಂಬಾ ಖುಷಿ ಅವರಿಗೆ. ಸೊ ಅಲ್ಲಿಗೂ ನಮ್ಮ ಮನೆಯವ್ರು ಬೇಗ ಬೇಗ ಸ್ನಾನ ಮುಗಿಸ್ಕೊಂಡು ದರ್ಶನಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಸೊ ಆದ್ರೂ ಲೇಟಾಗಿ ಆಯಿತು. ಇಲ್ಲೇ ಒಂದು 2-3 ಅವರು ಟೈಮ್ ಪಾಸ್ ಆಯಿತು ಇಲ್ಲೇ. ಸೊ ಇಲ್ಲಿಂದ ಹೋಗೋಷ್ಟೊತ್ತಿಗೆ ಸ್ವಲ್ಪ ಲೇಟೇನೇ ಆಯಿತು, ದರ್ಶನಕ್ಕೆಲ್ಲ ಹೋಗೋಷ್ಟೊತ್ತಿಗೆ. ಸೊ ಮಕ್ಕಳು ಬೇಗ ಬರಬೇಕಲ್ಲ, ನನ್ನ ಮಗಳು ಬಾ ಅಂದರೆ ಬೇಗ ಬಂದೇ ಇಲ್ಲ. ಅವಳು ಸ್ನಾನ ಮಾಡ್ಕೊಂಡು ಅಲ್ಲೇ ನೀರಲ್ಲಿ ಆಟಾಡ್ಕೊಂಡೇ ಇದ್ಲು ಅವಳು. ಸೊ ಮಕ್ಳಿಗೆ ಸ್ನಾನ ಮಾಡಿಬಿಟ್ಟು ಆಮೇಲೆ ನಾವು ರೆಡಿ ಆಗೋದು ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಸೊ ಇಲ್ಲಿಂದ ಬೇಗ ಮುಗಿಸ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಬಿಟ್ಟು ಹೊರಟ್ವಿ ನಾವು. ಸೊ ನೋಡಿ, ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಹೋಗ್ತಾಯಿದ್ದೀವಿ. ಆಲ್ರೆಡಿ ಲೇಟ್ ಆಗಿತ್ತು. ನಮ್ಮ ಮನೆಯವರು ಸಾಯಂಕಾಲ ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಆದರೂ ನಾನು ಬೇಡ, ಹೋಗ್ಬಿಟ್ಟು ಬರೋಣ ಬೇಗ ಅಂತ ಹೇಳ್ಬಿಟ್ಟು ಬೇಗ ಬೇಗ ಎಲ್ಲ ರೂಮಿಗೆ ಹೋಗ್ಬಿಟ್ಟು ಬೇಗ ಬೇಗ ಎಲ್ಲ ರೆಡಿ ಆಗಿಬಿಟ್ಟು ಸೊ ದರ್ಶನಕ್ಕೆ ಬಂದ್ವಿ. ಸೊ ದರ್ಶನದಲ್ಲಿ ಈ ಕಡೆ ಎಲ್ಲ ಫಸ್ಟಿಗೆಲ್ಲ ಇಲ್ಲೆಲ್ಲ ಕ್ಯೂವಲ್ಲಿ ಹೋಗ್ತಾಯಿದ್ರು, ಫುಲ್ ಜನ ಎಲ್ಲ. ಇವಾಗ ಆ ಥರ ಏನೂ ಇಲ್ಲ. ಇವಾಗ ಹೊಸ್ದಾಗಿ ಇವಾಗ ರೂಮ್ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಸೊ ನಾವು ಹೋದ ವರ್ಷ ಬಂದಾಗ ಎಲ್ಲ ರೆಡಿ ಆಗ್ತಾಯಿತ್ತು ರೂಮ್ಸ್ ಎಲ್ಲ ಆ ಕಡೆ. ಈ ವರ್ಷ ಎಲ್ಲ ಫುಲ್ ರೆಡಿಯಾಗಿದೆ. ಸೊ ನೋಡಿ, ಫುಲ್ ಈ ಲೈನಲ್ಲಿ ಕ್ಯೂ ಬಿಡಬೇಕಾದ್ರೆ ಫೋರ್ ಲೈನೂ ಫುಲ್ ಆಗ್ತಾಯಿತ್ತು. ಸೊ ಈ ಸಲ ಆ ಥರ ಏನೂ ಇಲ್ಲ. ಸೊ ಇಲ್ಲೆಲ್ಲ ಫುಲ್ಲು ಖಾಲಿ ಇದೆ. ಸೊ ಡೈರೆಕ್ಟಾಗಿ ರೂಮಿಗೆ ಬಿಡ್ತಾರೆ. ಸೊ ಅಲ್ಲಿ ವೆಯ್ಟ್ ಮಾಡಿಸ್ತಾರೆ ತುಂಬ ಹೊತ್ತು. ಸೊ ಬನ್ನಿ, ಎಷ್ಟೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು ನೋಡೋಣ ದರ್ಶನಕ್ಕೆ. ಸೊ ಇಲ್ಲಿ ಫೈನಲಾಗಿ ನಾವಿಲ್ಲಿ ರೂಮ್ ಹತ್ರ ಬಂದ್ವಿ. ಸೊ ಆ ಕಡೆ ಒಂದು 2 ರೂಮು 3ನೇ ರೂಮ್ ಏನೋ ಫುಲ್ಲಾಗಿತ್ತು. ಫೈನಲಾಗಿ ನಾವು 4ನೇ ರೂಮ್ 5ನೇ ರೂಮ್ಗೇನೋ ಬಂದ್ವಿ ನಾವು ಇಲ್ಲಿ. ಸೊ ನಾನು ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ. ಸೊ ನೋಡಿ, ಈ ಥರ ಎಲ್ಲ ಚೆನ್ನಾಗಿದೆ ಅಂದರೆ ರೂಮ್ ಎಲ್ಲ ದೊಡ್ಡದಾಗಿ ಫುಲ್ ಚೆನ್ನಾಗಿದೆ. ಫೈನಲಾಗಿ ನಾವಿಲ್ಲಿ ರೂಮ್ ಒಳಗಡೆ ಬಂದ್ವಿ. ಸೊ ಖಾಲಿ ಇತ್ತು ನಾವು ಬರಬೇಕಾದ್ರೆ. ನೋಡಿ, ಈ ಥರ ಎಲ್ಲ ಚೆನ್ನಾಗೆಲ್ಲ ರೆಡಿ ಮಾಡಿದ್ದಾರೆ. ಸೊ ಅಲ್ಲಿ ಒಂದು 2-3 ಅವರು ಕ್ಯೂವಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡೋದು, ಮತ್ತು ಮಳೆ ಟೈಮಲ್ಲೆಲ್ಲ ತುಂಬ ಕಷ್ಟ ಆಗುತ್ತೆ, ಸೆಕೆ ಮಳೆ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಈ ಥರ ಸಿಸ್ಟಮ್ ಮಾಡಿರ್ಬೋದೇನೋ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿದ್ದೀವಿ. ಸೊ ಅವ್ರು ಯಾವ ಉದ್ದೇಶದಿಂದ ಮಾಡಿದಾರೋ ನಮಗೆ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ಸೊ ಅಲ್ಲಿ ಎಲ್ಲ ಮಕ್ಕಳನ್ನ ಎತ್ಕೊಂಡು ನಿಂತ್ಕೊಳ್ಳೋದೆಲ್ಲ ತುಂಬಾ ಕಷ್ಟ ಆಗ್ತಾಯಿತ್ತು. ಬಟ್ ಇಲ್ಲಾದರೆ ಪರವಾಗಿಲ್ಲ, ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡ್ಬೋದು. ಸೊ ದರ್ಶನ ಟೈಮಿಗೆ ಬಿಡ್ತಾರೆ. ಸೊ ಯಾವ ಟೈಮಿಗೆ ದರ್ಶನಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಟಿ ವಿಯಲ್ಲಿ ಕೊಡ್ತಾರೆ, ಮತ್ತು ಅನೌನ್ಸ್ ಮಾಡಿಬಿಟ್ಟು ಹೇಳ್ತಾರೆ. ಮತ್ತು ಇಲ್ಲೊಂದು ದೊಡ್ಡದಾಗಿ ಒಂದು ಟಿ ವಿ ಹಾಕಿದ್ದಾರೆ, ಕುತ್ಕೊಂಡು ನೋಡ್ಬೋದು ಆರಾಮಾಗಿ. ಎ ಸಿ ಇರುತ್ತೆ, ಮತ್ತು ದೊಡ್ಡದಾಗಿ ಒಂದು ಫ್ಯಾನು ಸಮೇತನೂ ಇದೆ. ಸೊ ದೇವಸ್ಥಾನದಲ್ಲಿ ನಡೆಯುವಂಥ ಪೂಜೆ ಆಗಿರ್ಬೋದು ಅಥವಾ ಲಕ್ಷ ದೀಪೋತ್ಸವ ಆಗಿರ್ಬೋದು, ಪ್ರತಿಯೊಂದೂ ಟಿ ವಿಯಲ್ಲಿ ಹಾಕ್ತಾರೆ. ಸೊ ನೋಡಿಕೊಂಡು ಕುತ್ಕೋಬೋದು. ನೋಡಿ, ಈ ಥರ ಎಲ್ಲ ಚೆನ್ನಾಗಿದೆ, ಆರಾಮಾಗಿ ಕುತ್ಕೊಂಡು ರೆಸ್ಟ್ ಮಾಡ್ಬೋದು ಇಲ್ಲಿ. ಸೊ ದರ್ಶನ ಟೈಮಲ್ಲಿ ಕೆಳಗಡೆ ತೋರಿಸ್ತಾ ಇರ್ತಾರೆ. ಸೊ ನಮಗೆ ನೋಡಿ 2:15 2:45ವರೆಗೂ ನಮಗೆ ಟೈಮ್ ತೋರಿಸ್ತಾ ಇದೆ. ಸೊ ಅದರೊಳಗಡೆ ನಮಗೆ ದರ್ಶನಕ್ಕೆ ಬಿಡ್ತಾರೆ. ಸೊ ಅಲ್ಲೇ ಟಿ ವಿ ನೋಡಿಕೊಂಡು ಮಕ್ಕಳು ಸ್ವಲ್ಪತ್ತು, ನನ್ನ ಮಗ ಸ್ವಲ್ಪತ್ತು ಆಟ ಆಡ್ತಾ ಇದ್ದ. ಮಗಳು ಮಲ್ಕೊಬಿಟ್ಟಿದ್ದು ಅಲ್ಲೇ. ಸ್ವಲ್ಪ ಅವಳಿಗೆ ನಿದ್ದೆ ಇಲ್ವಲ್ಲ, ಬೇಗ ಮಲ್ಕೊಬಿಟ್ಟಿದ್ಲು ಅವಳು. ಅಲ್ಲಿ ವ್ಯವಸ್ಥೆ ಬಂದುಬಿಟ್ಟು ಅಲ್ಲಿ ಇದು ಇರುತ್ತೆ, ಮಕ್ಕಳಿಗೆಲ್ಲ ತಿಂಡಿ ಇರುತ್ತೆ, ಮತ್ತು ಐಸ್ ಕ್ರೀಮು, ಮತ್ತು ಏನೇ ಆಗಿರ್ಬೋದು, ನೀರು ಕುಡಿಯೋದಕ್ಕೆ ನೀರಾಗಿರ್ಬೋದು, ಇಲ್ಲ ವಾಶ್ರೂಮ್ ವ್ಯವಸ್ಥೆ ಎಲ್ಲನೂ ಚೆನ್ನಾಗಿದೆ. ಬಟ್ ಅದು ಕ್ಯೂವಲ್ಲಿ ಬರೋದಕ್ಕಿಂತ ಇದೇ ಬೆಸ್ಟು ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡ್ವಿ. ಸೊ ಇದು ಹೊಸ ಸಿಸ್ಟಮು ಚೆನ್ನಾಗಿದೆ. ಸೊ ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಹಂಗಾಗ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಟೈಮ್ ನೀವು ಹೋದರೆ ನಿಮಗೂ ಗೊತ್ತಾಗುತ್ತೆ. ಸೊ ಬನ್ನಿ ನೋಡೋಣ ಎಷ್ಟು ಗಂಟೆಗೆ ಹೋಗ್ತೀವಿ ಏನು ಅಂತ ಹೇಳ್ಬಿಟ್ಟು ದರ್ಶನಕ್ಕೆ.
ನಾವು ಹೋಗಿ ಸ್ವಲ್ಪ ಹೊತ್ತಿಗೆ ಫುಲ್ ಆಗಿಬಿಟ್ಟಿತ್ತು ರೂಮೆಲ್ಲ. ಸೊ ಒಂದೊಂದು ರೂಮ್ ಆಗಿ ಬಿಡ್ತಾರೆ ದರ್ಶನ ಟೈಮಲ್ಲಿ, ಕೆಳಗಡೆ ಕೊಟ್ಟಿರ್ತಾರಲ್ವ, ಸೊ ಆ ಟೈಮಿಗೆ ನಮಗೆ ಬಿಡೋದು ದರ್ಶನಕ್ಕೆ. ಸೊ ಈ ಥರ ದೊಡ್ಡದಾಗಿ ಫ್ಯಾನ್ ಹಾಕಿದ್ದಾರೆ ನೋಡಿ. ಸೊ ಎ ಸಿನೂ ಇರುತ್ತೆ, ಫ್ಯಾನೂ ಇರುತ್ತೆ, ಆರಾಮಾಗಿ ಕೂತ್ಕೊಂಡು ರೆಸ್ಟನ್ನು ಮಾಡ್ಬೋದು. ಕೆಲವೊಬ್ಬರೆಲ್ಲ ನೈಟೆಲ್ಲ ನಿದ್ದೆ ಕಟ್ಕೊಂಡು ಬಂದಿರ್ತಾರೆ, ಅವರು ಸ್ವಲ್ಪ ಹೊತ್ತು 1 ಅವರ್ 2 ಅವರ್ ನಿದ್ದೆಯನ್ನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ, ಪರವಾಗಿಲ್ಲ. ಸೊ ನೆಕ್ಸ್ಟು ನೋಡಿ, ನಮಗೆ ಬಿಟ್ಟರು ಬೇಗನೆ, ದರ್ಶನ ಎಲ್ಲ ಚೆನ್ನಾಗಿ ಆಯಿತು ನಮಗೆ. ಸೊ ಒಳಗಡೆ ಎಲ್ಲ ವೀಡಿಯೋ ಮಾಡೋ ಆಗಿಲ್ವಲ್ಲ, ಹಂಗಾಗಿ ಮಾಡಿಲ್ಲ. ಸೊ ನಮಗೆ 2:15 ಒಳಗಡೆನೆ 2:30 ಅಷ್ಟೊತ್ತಿಗೆ ನಮಗೆ ದರ್ಶನಕ್ಕೆ ಬಿಟ್ಟರು. ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು. ಸೊ ಅಲ್ಲಿಂದ ನೆಕ್ಸ್ಟು ನಾವಿಲ್ಲಿಗೆ ಊಟಕ್ಕೆ ಬಂದಿದ್ದು. ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ತುಂಬಾ ಜನ ಇದ್ದರು. ಸೊ ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಇರುತ್ತೆ. ಸೊ ಇಲ್ಲಿಂದ ನಾವು ಊಟ ಮುಗಿಸ್ಕೊಂಡು ಮುಂದೆ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಕೆಲವೊಂದೆಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವಿ. ಇದು ರೂಮಲ್ಲಿ ತೆಗ್ದಿರೋದು. ಸೊ ಆಚೆ ಕಡೆಯೂ ಸ್ವಲ್ಪ ಕೆಲವೊಂದೆಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವಿ. ಸೊ ನಾವು ರೂಮಲ್ಲಿ ಇರಬೇಕಾದ್ರೆ ತುಂಬಾ ಮಳೆ ಬಂದಿತ್ತು, ಸಿಕ್ಕಾಪಟ್ಟೆ ಮಳೆ ಬಂದಿತ್ತು. ಸೊ ಹಂಗಾಗ್ಬಿಟ್ಟು ನಮಗೆ ಸ್ವಲ್ಪ ಆರಾಮಾಯಿತು, ಫುಲ್ ಸೆಕೆ ಆಗಿರೋದಿಲ್ಲ. ಅಂದರೆ ತುಂಬಾ ಬಿಸಿಲಿತ್ತು. ಸೊ ಮಳೆ ಬಂದಿರೋದ್ರಿಂದ ತುಂಬಾ ತಂಪಾಗಿತ್ತು. ಆಚೆ ಕಡೆ ಎಲ್ಲ ಸ್ವಲ್ಪ ನೀರೆಲ್ಲ ಇತ್ತಲ್ಲ, ಸ್ವಲ್ಪ ಥಂಡಿ ಎಲ್ಲ ಚೆನ್ನಾಗಿತ್ತು. ಬಟ್ ಸ್ವಲ್ಪ ಹೊತ್ತಿಗೆ ಡ್ರೈ ಆಗಿಬಿಡುತ್ತೆ, ಯಾಕೆಂದರೆ ತುಂಬ ಹೀಟ್ ಅಲ್ವಾ, ಅಲ್ಲಿ ಬೇಗ ಡ್ರೈ ಆಗಿಬಿಡುತ್ತೆ. ಸೊ ನಾವು ಊಟ ಎಲ್ಲ ಮುಗಿಸ್ಕೊಬಿಟ್ಟು ಆಚೆ ಕಡೆ ಬಂದ್ವಿ. ಸೊ ಬಂದಾದಮೇಲೆ ಸ್ವಲ್ಪ ನಮ್ಮ ಮನೆಯವರು ಫೋಟೋ ತೆಗಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು, ನನ್ನ ಮಗಂದು. ಸ್ವಲ್ಪ ಅವ್ರದ್ದು ಸ್ವಲ್ಪ ಫೋಟೋ ಎಲ್ಲ ತೊಗೊಬಿಟ್ಟು ಸೊ ನಾವು ಮನೆ ಕಡೆ ರೂಮ್ ಕಡೆ ಹೊರಟ್ವಿ ನಾವು. ಸೊ ಅಲ್ಲ ದೇವಸ್ಥಾನಕ್ಕೆ, ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ಖುಷಿ, ನೆಮ್ಮದಿ ಎಲ್ಲನೂ ಸಿಗುತ್ತೆ ಎಲ್ರಿಗೂ. ಸೊ ನಮಗಂತೂ ತುಂಬಾ ಖುಷಿ ಆಗುತ್ತೆ. ಬಟ್ ನಾವು ವರ್ಷಕ್ಕೆ ಒಂದು ಸಲ ಆದರೂ ನಾವು ಹೋಗ್ತೀವಿ. ಸೊ ಅಲ್ಲಿಂದ ಹೊರಟ್ಬಿಟ್ಟು ರೂಮಿಗೆ ಹೋದ್ವಿ ನಾವು. ರೂಮಲ್ಲಿ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ಬೇಗ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ವಿ. ಅಲ್ಲಿ ಜಾಸ್ತಿ ಹೊತ್ತೇನು ಟೈಮ್ ಪಾಸ್ ಮಾಡೋಕ್ಕೆ ಹೋಗಿಲ್ಲ. ಸೊ ಇಲ್ಲಿ ಸೌದಡ್ಕ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಪ್ಲ್ಯಾನ್ ಇತ್ತು ನಮ್ಮದು. ಸೊ ಹಂಗಾಗ್ಬಿಟ್ಟು ಬೇಗ ಹೋಗ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಬಿಟ್ಟು ನಾವು ಇಲ್ಲಿ ಗಣೇಶ ಟೆಂಪಲ್ಗೆ ಬಂದ್ವಿ. ಸೌದಡ್ಕ ಗಣೇಶ ಟೆಂಪಲಿಗೆ ತುಂಬ ಪವರ್ಫುಲ್ ಆಗಿರುವಂಥ ಗಣೇಶ ಟೆಂಪಲ್ ಇದು. ಸೊ ನಾವು ಬಂದಿರೋದು ಫಸ್ಟ್ ಟೈಮ್ ಇದು. ಸೊ ಪ್ರತಿ ವರ್ಷ ಹೋದಾಗ್ಲೂ ನಾವು ಬಂದಿರಲಿಲ್ಲ. ಸೊ ಈ ಸಲ ಬರಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಬಿಟ್ಟು ಸೊ ಫಸ್ಟ್ ಟೈಮ್ ನಾವು ಬಂದಿದ್ದು ಈ ಟೆಂಪಲ್ಗೆ. ಬಟ್ ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿತ್ತು. ಅದೇ ರೀತಿ ತುಂಬ ಪವರ್ಫುಲ್ ಆಗಿರುವಂಥ ದೇವಸ್ಥಾನ ಅಂತಲೇ ಹೇಳ್ಬೋದು. ಇಲ್ಲಿ ತುಂಬ ಫೇಮಸ್ ಆಗಿದೆ, ಎಲ್ರಿಗೂ ಗೊತ್ತಿದೆ ಅಂತ ಹೇಳ್ಬಿಟ್ಟು ಅಂದ್ಕೊತೀನಿ. ಫೋನಲ್ಲೆಲ್ಲ ಇವಾಗೆಲ್ಲ ವೀಡಿಯೋಸಲ್ಲೆಲ್ಲ ಹಾಕ್ತಾರಲ್ವ. ಸೊ ತುಂಬ ಪವರ್ಫುಲ್ ಆಗಿರುವಂಥ ದೇವಸ್ಥಾನ ಅಂತಲೇ ಹೇಳ್ಬೋದು. ಸೊ ನಾವು ಬಂದಿದ್ದು 5:30 ಆಗಿತ್ತು ಟೈಮು. ಇಲ್ಲಿ 6:30ಗೆ ಕ್ಲೋಸ್ ಮಾಡ್ತಾರೆ. ಸೊ ಇಲ್ಲಿ ಧರ್ಮಸ್ಥಳದಿಂದ 1 ಅವರ್ 1.5 ಅವರ್ ಅಷ್ಟೇ ಅಂದ್ಕೊತೀನಿ ಜರ್ನಿ. ಸೊ ಅಲ್ಲಿಂದ ಇಲ್ಲಿ ಡೈರೆಕ್ಟಾಗಿ ಬಂದ್ವಿ ನಾವು. ನನ್ನ ಮಗನಿಗೆ ಪಾಪ ಸರಿಯಾಗಿ ನಿದ್ದೆ ಇರಲಿಲ್ಲ ಅವನಿಗೆ. ಸೊ ಮಲ್ಕೊಬಿಟ್ಟಿದ್ದೆ ಕಾರಲ್ಲಿ ಬರಬೇಕಾದ್ರೇ. ಸೊ ನೋಡಿ, ಆಚೆ ಕಡೆ ಏನಾದರೂ ಬಂದರೆ ಮಕ್ಕಳಿಗೆ ತುಂಬಾ ಕಷ್ಟ ಆಗುತ್ತೆ. ಅವ್ರಿಗೆ ಸರಿಯಾಗಿ ನಿದ್ದೆ ಇರೋಲ್ಲ, ಊಟ ಇರೋಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಮನೇಲೇ ನಮಗೂ ಇದು ಬೋರ್ ಆಗ್ತಾ ಇರುತ್ತಲ್ವ, ಹೋಗ್ಬೇಕಲ್ವ ಔಟ್ ಸೈಡೂ. ಸೊ ಹಂಗಾಗ್ಬಿಟ್ಟು ಒಂದು 4-5 ಡೇಸ್ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕಲ್ವ, ಏನೂ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಇಲ್ಲಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಇಲ್ಲಿನೂ ಜನ ಸ್ವಲ್ಪ ಕಮ್ಮಿನೇ ಇದ್ದರು, ಯಾಕಂದರೆ ಕ್ಲೋಸ್ ಮಾಡೋ ಟೈಮ್ ಅಲ್ವಾ, ಹಂಗಾಗ್ಬಿಟ್ಟು ಸ್ವಲ್ಪ ಜನ ಕಮ್ಮಿ ಇದ್ದರು. ಸೊ ಬೆಳಗ್ಗೆ ಎಲ್ಲ ಬಂದರೆ ತುಂಬಾ ಜನ ಇರ್ತಾರೆ. ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಓಪನ್ ಟೈಪು, ತುಂಬ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಟ್ ಅಲ್ಲೊಂದು ದೀಪ ಹಚ್ಚಿರ್ತಾರೆ. ಸೊ ಎಷ್ಟೇ ಗಾಳಿ ಮಳೆ ಬಂದ್ರೂ ಅದು ದೀಪ ಆರೋದಿಲ್ಲ ಅಂತೆ. ಸೊ ದೇವ್ರ ಸತ್ಯ ಅಂತಲೇ ಹೇಳ್ಬೋದು, ದೇವ್ರ ಪವಾಡ ಅಂತಲೇ. ಸೊ ಬನ್ನಿ, ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ಇಲ್ಲೂ ಸಮೇತನೂ. ಸೊ ನಮಗೆ ಅಲ್ಲೂ ಧರ್ಮಸ್ಥಳದಲ್ಲೂ ಅಷ್ಟೇ ಏನು ಅರ್ಜೆಂಟ್ ಏನೂ ಇರಲಿಲ್ಲ. ಸೊ ಚೆನ್ನಾಗಾಯ್ತು ಅಲ್ಲೂ ದರ್ಶನ ಇಲ್ಲ ನಮಗೆ. ಸೊ ಇಲ್ಲೂ ಸಮೇತನೂ ಚೆನ್ನಾಗಾಯಿತು ದರ್ಶನ. ಸೊ ನೋಡಿ, ಈ ಥರ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಸೊ ಸೈಡಿಗೆ ಬಂದುಬಿಟ್ಟು ಪ್ರಸಾದ ಎಲ್ಲ ತೊಗೊಬಿಟ್ಟು, ಇಲ್ಲಿ ಪ್ರಸಾದ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಹೋದರೆ ಮಿಸ್ ಮಾಡದೆ ತೊಗೊಬನ್ನಿ. ನಾವು ಸಮೇತ ನೀವು ಪ್ರಸಾದ ಎಲ್ಲ ತೊಗೊಬಿಟ್ಟು ಆಚೆ ಕಡೆ ಸ್ವಲ್ಪ ಎಲ್ಲ ಫೋಟೋಸ್ ಎಲ್ಲ ತೊಗೊಬಿಟ್ಟು ಸ್ವಲ್ಪ ಸೈಡಲ್ಲಿ ಕುತ್ಕೊಬಿಟ್ಟು ನಾವು ಪ್ರಸಾದ ತಿಂದ್ವಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅವಲಕ್ಕಿ ಕಾಯಿ ಮತ್ತು ಇದು ಬೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಸಖತ್ತಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿದೆ. ನಾವು ತಿಂದ್ಬಿಟ್ಟು ಮತ್ತು ಇನ್ನೊಂದು ಎಕ್ಸ್ಟ್ರಾ ತೊಗೊಂಡ್ವಿ ನಾವು. ಸೊ ಇನ್ನೊಂದು ಸ್ವೀಟ್ ಮಾಡ್ತಾರೆ, ಅದು ಅಪ್ಪೆ ಕಜ್ಜಾಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದು ಬಂದುಬಿಟ್ಟು ನನಗೆ ಗೊತ್ತಿಲ್ಲ ಅಷ್ಟೊಂದು. ಫಸ್ಟ್ ಟೈಮ್ ನಾನು ಟೇಸ್ಟ್ ನೋಡಿದ್ದು, ಸೂಪರಾಗಿದೆ. ತುಪ್ಪದಲ್ಲಿ ಮಾಡಿದ್ದಾರೆ, ಇದು ಸಖತ್ತಾಗಿದೆ. ಸೊ ನಾವು ಒಂದು ಖಾಲಿ ಮಾಡಿಬಿಟ್ಟು ಮತ್ತು ಇನ್ನೊಂದು ಸೆಟ್ ತೊಗೊಂಡಿದ್ವಿ ನಾವು ಮನೆಗೆ ಅಂತ ಹೇಳ್ಬಿಟ್ಟು.
ಸೊ ಅಲ್ಲಿಂದ ನಾವು ಸ್ವಲ್ಪ ಪ್ರಸಾದ ತಿನ್ನೋಣ ಅಂತೇಳ್ಬಿಟ್ಟು ಸೈಡಲ್ಲಿ ಕೂತ್ಕೊಂಡು ತಿಂತಾಯಿದ್ವಿ. ಮಕ್ಕಳು ಇಲ್ಲೆಲ್ಲ ಫುಲ್ ಗಂಟೆ ಕಟ್ಟಿದ್ದಾರೆ, ಎಲ್ಲ ರೌಂಡಾಗಿ ಎಲ್ಲ ಅರ್ಕೆ ಮಾಡ್ಕೊಂಡಿರ್ತಾರಲ್ವ, ಸೊ ಅವರೆಲ್ಲ ಇಲ್ಲೆಲ್ಲ ಗಂಟೆ ಕಟ್ಟಿರೋದು. ಸೊ ಅಲ್ಲಿ ಗಂಟೆಯಲ್ಲೆಲ್ಲ ಆಟ ಆಡ್ಕೊಂಡಿದ್ರು ಇಬ್ಬರು ಮಕ್ಕಳು. ನನ್ನ ಮಗಂದು ಸ್ವಲ್ಪ ನಿದ್ದೆ ಆಯಿತು, ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾನೆ ಅವನು ಸ್ವಲ್ಪ ಸ್ವೀಟ್ ತಿಂದ್ಬಿಟ್ಟು ಅಲ್ಲಿ ಗಂಟೆ ಎಲ್ಲ ಇತ್ತಲ್ವ, ಸೊ ಹಂಗಾಗ್ಬಿಟ್ಟು ಅವ್ರ ಅಕ್ಕನ ಜೊತೆ ಇಬ್ಬರೂ ಆಟ ಆಡ್ತಾಯಿದ್ರು. ಸೊ ನಾವು ಹಂಗೆ ಸೈಡ ಸ್ವಲ್ಪ ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ಸೊ ಮಳೆನೂ ಬಂದಿತ್ತಲ್ವ, ಕೆಳಗಡೆ ನೀರೂ ಸ್ವಲ್ಪ ಇತ್ತು. ಸೊ ನಾನು ನೀರು ಇರೋದಕ್ಕೆ ನನ್ನ ಮಗ ಒಂದು ಸಲ ಬಿದ್ದ, ಓಡಿ ಬಂದುಬಿಟ್ಟು. ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಅಂದಮೇಲೆ ಹೇಳೋದು ಬಿಡೋದೆಲ್ಲ ಇರುತ್ತಲ್ವ, ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ನೋಡಿ ಇಲ್ಲೆಲ್ಲ ಅವ್ರೇನು ಅರ್ಕೆ ಮಾಡ್ಕೊಂಡಿರ್ತಾರಲ್ವ, ಸೊ ಅರ್ಕೆ ಅದು ನೆರವೇರಿದ್ರೆ ಇಲ್ಲಿ ಬಂದುಬಿಟ್ಟು ಗಂಟೆ ಕಟ್ತಾರೆ. ಸೊ ನಾವೇನು ಅರ್ಕೆ ಮಾಡ್ಕೊಂಡಿರಲಿಲ್ಲ, ಸೊ ಆದ್ರೂ ಒಂದು ಗಂಟೆ ಕಟ್ಟಿದ್ದೀವಿ. ನೋಡೋಣ ನೆಕ್ಸ್ಟ್ ಟೈಮ್ ಹೋದಾಗ ನೋಡೋಣ ಏನಾಗುತ್ತೆ ಅಂತ. ನಾವೊಂದು ಅರ್ಕೆ ಬಂದಿದ್ದೀವಿ, ನೆಕ್ಸ್ಟ್ ಟೈಮ್ ನೋಡಬೇಕು ಆಗುತ್ತೆ ಅಂತ ಹೇಳ್ಬಿಟ್ಟು ನಂಬಿಕೆ ಇಟ್ಕೊಂಡಿದ್ದೀನಿ. ಸೊ ಬನ್ನಿ, ನೀವು ಹೋದ್ರೂ ನೋಡಿ, ನೀವು ಹೋದಾಗ ಅರ್ಕೆ ಮಾಡ್ಕೊಳ್ಳಿ, ನಿಮಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊತೀನಿ. ಎಲ್ರಿಗೂ ತುಂಬ ಒಳ್ಳೆಯದಾಗಿದೆ, ನಿಮಗೂ ಆಗುತ್ತೆ. ಸೊ ನಾವು ಫಸ್ಟ್ ಟೈಮ್ ಬಂದಿರೋದಿಲ್ಲ, ಅಷ್ಟು ಗೊತ್ತಿರಲಿಲ್ಲ ನಮಗೆ. ಸೊ ಹಂಗಾಗ್ಬಿಟ್ಟು ನಾನು ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಗಂಟೆ ಕಟ್ಟಿದ್ದು ಅಷ್ಟೇ. ನೋಡಿ ಇಲ್ಲಿ ಮುಂದೆಗಡೆ ಒಂದು ಫುಲ್ ವೆಯ್ಟ್ ಇದೆ, ಅದು ಅಷ್ಟು ಗಂಟೆ ಕಟ್ಟಿದ್ದಾರೆ. ಅದು ಹಂಗೆ ಅಲ್ಲಾಡ್ಸೋಕ್ಕೆ ಆಗೋಲ್ಲ, ಅಷ್ಟು ವೆಯ್ಟ್ ಇದೆ ಅದು. ಅಷ್ಟು ಒಂದೇ ಕಡೆಯೇ ಅಷ್ಟೊಂದು ಗಂಟೆ ಕಟ್ಟಿದ್ದಾರೆ. ಫುಲ್ ಎಲ್ಲ ಗೇಟ್ ಇದೆ ಸುತ್ತ, ಅಲ್ಲಿ ಗೇಟಿಗೆಲ್ಲ ಕಟ್ಟಿದ್ದಾರೆ. ಸೊ ದೇವರಿಗೆ ಒಂದು ರೌಂಡು ಹೋಗಿ ಬಂದುಬಿಟ್ಟು ಅಲ್ಲಿ ಮುಂದೆ ಬಂದುಬಿಟ್ಟು ಗಂಟೆ ಕಟ್ಟೋದು. ಸೊ ನೀವು ಏನಾದರೂ ಅರ್ಕೆ ಮಾಡ್ಕೊಂಡಾಗಿದ್ದರೆ ಮಾಡಿಕೊಂಡು ಹೋಗ್ಬಿಟ್ಟು ಬನ್ನಿ. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ. ನೋಡಿ ಫೈನಲಿ ಎಲ್ಲ ವಿಡಿಯೋ ಮಾಡ್ಕೊಬಿಟ್ಟು ಫೋಟೋ ಎಲ್ಲ ತಗೋಬಿಟ್ಟು ಪ್ರಸಾದನ ತಿಂದ್ಬಿಟ್ಟು ಸೊ ಹೊರಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಆದರೆ ಮಕ್ಕಳು ಬಂದಿಲ್ಲ, ಅಲ್ಲೆಲ್ಲ ನೀರಿತ್ತು, ಗಂಟೆ ಅಲ್ವಾ ಆಟ ಆಡ್ಕೊಂಡಿದ್ರು ಮಕ್ಕಳು. ನನ್ನ ಮಗ ಎಷ್ಟು ಕರೆದ್ರೂ ಬರ್ತಾಯಿಲ್ಲ, ಮತ್ತೆ ಅಲ್ಲಿ ಗಂಟೆ ಹತ್ರನೇ ಹೋಗ್ಬಿಟ್ಟು ಆಟ ಆಡ್ತಾನೇ ಇದ್ದ. ಸೊ ಫೈನಲಾಗಿ ಮಕ್ಕಳಿಗೆ ಎಲ್ಲೇ ಹೋದ್ರೂ ಐಸ್ ಕ್ರೀಮ್ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೊ ಫೈನಲಾಗಿ ಇಬ್ಬರಿಗೂ ಒಂದೊಂದು ಐಸ್ ಕ್ರೀಮ್ ತೊಗೊಬಿಟ್ಟು ಹೊರಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ಇವತ್ತು ಧರ್ಮಸ್ಥಳದಲ್ಲಿ ದರ್ಶನ ಆಗೋಯಿತು, ಮತ್ತು ನೆಕ್ಸ್ಟು ಸೌದರ್ಗದಲ್ಲೂ ದರ್ಶನ ಆಯಿತು. ಸೊ ಇವಾಗ ಗಣೇಶ ಟೆಂಪಲ್ ಮುಗಿಸ್ಕೊಂಡು ಇವಾಗ ಅಷ್ಟೇ ಜಸ್ಟ್ ರೂಮಿಗೆ ಬಂದಿದ್ದು. ಸೊ ಇವತ್ತು ನೈಟೇ ಇದೆ ಆರ್ಟಿಂಗ್ ಹೋಗ್ಬಿಟ್ಟು, ಸೊ ನೆಕ್ಸ್ಟ್ ಬೆಳಗ್ಗೆ ಇಲ್ಲಿ ಹೋಗೋದು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಬೇಕು. ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ನಮ್ಮ ವೀಡಿಯೋ ಇಷ್ಟ ಆಗಿದೆಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಬಾಯ್ ಫ್ರೆಂಡ್ಸ್. ನೆಕ್ಸ್ಟು ನಾಳೆ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ನಾನು. ಓಕೆ, ಬಾಯ್ ಫ್ರೆಂಡ್ಸ್.